ಸಂದೇಶ ಬೆಳಗಾವಿಯ ಗುರ್ಲಾಪುರದಲ್ಲಿ ಒಂದು ರೀತಿ ಹೈ ಡ್ರಾಮಾನೇ ನಡೆದಿದೆ. ಸಚಿವ ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಎಸೆಯುವಂತಹ ಘಟನೆ ಕೂಡ ನಡೆದಿದೆ. ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಬಾಟಲ್ ಎಸೆದಿದ್ದಾರೆ. ಸಚಿವರ ಕಾರಿಗೆ ನೀರಿನ ಬಾಟಲು ಚಪ್ಪಲಿಯನ್ನ ಎಸೆದಿದ್ದಾರೆ ರೈತರು. ಆಕ್ರೋಶದ ಕಟ್ಟೆ ಒಡೆದಿದೆ ರೈತರದ್ದು. ಸಚಿವ ಶಿವಾನಂದ ಪಾಟೀಲ್ ಸ್ಥಳಕ್ಕೆ ಬಂದ ಟೈಮ್ನಲ್ಲಿ ಅಲ್ಲಿ ಮಾತುಕತೆಯಾಗಿ ವಾಪಸ್ ಹೋಗುವಾಗ ಸಚಿವರ ಕಾರಿಗೆ ನೀರಿನ ಬಾಟಲ್ ಎಸೆದಿದ್ದಾರೆ, ಚಪ್ಪಲಿ ಎಸೆದಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ರೈತರು. ನೋಡಿ ಅಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳಿ. ಸಚಿವರು ಕಕ್ಕಾಬಿಕ್ಕಿ, ಸುತ್ತಲೂ ರೈತರಿದ್ದಾರೆ, ಅವ್ರನ್ನ ಹೋಗೋದಕ್ಕೆ ಬಿಡ್ತಾ ಇಲ್ಲ. ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಎಷ್ಟು ದಿನ ಅಂತ ನಾವು ತಾಳ್ಮೆಯಿಂದ ಇರೋಣ? ಎಷ್ಟು ದಿನ ಅಂತ ನಾವು ಸುಮ್ಮನೆ ಕೂರೋಣ? ನಮಗೆ ಪ್ರಕೃತಿಯಿಂದ ಹಾನಿ ಆಗ್ತಾ ಇದೆ. ಹೆಚ್ಚು ಮಳೆಯಾಗಿ ಬರುವಂತ ಬೆಳೆಯೂ ನಮ್ಮ ಕೈ ಸೇರ್ತಾ ಇಲ್ಲ. ಬಂದಿರುವ ಅಲ್ಪ ಸ್ವಲ್ಪ ಬೆಳೆಗೂ ಕೂಡ ನೀವು ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ನಾವು ಬದುಕೋಣ ಅಥವಾ ಸಾಯೋಣ, ನೀವೇ ಹೇಳಿ ನಮಗೆ ಅಂತ ಹೇಳಿ ಈಗ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸುವ ಮೂಲಕ ರೈತರ ಆಕ್ರೋಶ ಈ ರೀತಿ. ಬಂದಿರುವ ಸಚಿವರು ಏನು ಅಲ್ಲಿ ಬಂದಿದ್ರು, ಅವ್ರ ಮೇಲೆ ಬಾಟ್ಲಿ ಎಸೆಯುವಂತ ಕೆಲಸ ಆಗ್ತಾ ಇದೆ, ಹಾಗೇನೆ ಚಪ್ಪಲಿ ಎಸೆಯುವಂತಹ ಕೆಲಸ ಆಗ್ತಾ ಇದೆ. ಈ ಮೂಲಕ ರೈತರು ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಮನವೊಲಿಸೋಕೆ ಅಂತ ಬಂದ್ರು, ಟೈಮ್ ಕೊಡಿ ಅಂತ ಕೇಳಿದ್ರು ಶಿವಾನಂದ ಪಾಟೀಲ್ರು, ಆದ್ರೆ ಅದ್ಯಾವುದು ಕೂಡ ಸಾಧ್ಯ ಆಗ್ಲಿಲ್ಲ. ರೈತರು ಶಿವಾನಂದ ಪಾಟೀಲ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂತೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ನಡೆಯಲ್ಲ ಅಂತ ಹೇಳಿದ್ರು. ಕೊನೆಗೂ ಒಂದು ದಿನ ಟೈಮ್, 24 ಗಂಟೆಗಳ ಗಡುವನ್ನ ಕೊಟ್ಟಿದ್ದಾರೆ. ನಾಳೆ ಸಂಜೆವರೆಗೆ ನೀವು ನಿಮ್ಮ ನಿರ್ಧಾರ ತಿಳಿಸ್ತಿಲ್ಲ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏನಾಗುತ್ತೆ ನಾಳೆ? ಮತ್ತೆ ಸರ್ಕಾರ ಈ ಬಗ್ಗೆ ನಿರ್ಧಾರವನ್ನ ತಗೊಳ್ಳುತ್ತಾ, ಬೆಂಬಲ ಬೆಲೆಯನ್ನ ಘೋಷಿಸುತ್ತಾ 3,500 ರೂಪಾಯಿ ಕೇಳಿದ್ದಾರೆ ರೈತರು. ಏನಾಗುತ್ತೆ ನೋಡೋಣ. ನೋಡಿ ಬೆಳಗಾವಿಯ ಗುರ್ಲಾಪುರದಲ್ಲಿ ಹೈ ಡ್ರಾಮಾ. ಸಚಿವ ಶಿವಾನಂದ ಪಾಟೀಲ್ ಕಾರಿಗೆ ಚಪ್ಪಲಿ ಎಸೆದಿದ್ದಾರೆ. ಶಿವಾನಂದ ಪಾಟೀಲ್ ಕಾರಿಗೆ ಬಾಟ್ಲು ಚಪ್ಪಲಿ ಎಲ್ಲ ಎಸೆದಿದ್ದಾರೆ. ಸಕ್ಕರೆ ಸಚಿವರು ಸ್ಥಳಕ್ಕೆ ಬಂದಾಗ ನಿರ್ಮಾಣವಾದಂತಹ ವಾತಾವರಣ ಇದು. ಗುರ್ಲಾಪುರದಲ್ಲಿ ಸದ್ಯ ಈ ರೀತಿಯ ಪರಿಸ್ಥಿತಿ ಇದೆ. ಸಚಿವ ಶಿವಾನಂದ ಪಾಟೀಲ್ ಅವರು ಸ್ಥಳಕ್ಕೆ ಬಂದ ಸಂದರ್ಭದಲ್ಲಿ ರೈತರ ಆಕ್ರೋಶದ ಕಟ್ಟೆ ಒಡೆದಿದೆ. ಸಚಿವ ಶಿವಾನಂದ ಪಾಟೀಲ್ ಅವರ ಕಾರ್ ಮೇಲೆ ಚಪ್ಪಲಿ ಎಸೆದಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ಅವರ ಕಾರ್ ಮೇಲೆ ಬಾಟ್ಲ್ ಎಸೆದಿದ್ದಾರೆ. ಈ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸ ಆಗಿದೆ. ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ವಿಶೇಷ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಎಲ್ಲರನ್ನ ಮಾತಾಡಿಸ್ತಾ ಹೋಗೋಣ. ಮೊದಲದಾಗಿ ನಮ್ಮ ಸ್ಟುಡಿಯೋದಲ್ಲಿ ಬಿಜೆಪಿಯ ವಕ್ತಾರರಾಗಿರುವಂತಹ ಸತೀಶ್ ಕಡತನಮಲೆ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಸತೀಶ್ ಕಡತನಮಲೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಹಾಗೇನೆ ರೈತ ಮುಖಂಡರಾಗಿರುವಂತಹ ಜಗದೀಶ್ ಪಾಟೀಲ್ ಅವರಿದ್ದಾರೆ.
ಜಗದೀಶ್ ಪಾಟೀಲ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಪಾಟೀಲ್ ರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್ ನಮಸ್ಕಾರ ಸರ್. ಹಾಗೇನೆ ಕೈಲಾಸನಾಥ ಮಹಾಸ್ವಾಮಿಗಳಿದ್ದಾರೆ, ಕೋಲಾರ ವಿಜಯಪುರ ಹೋರಾಟ ಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆಗೆ. ಕೈಲಾಸನಾಥ ಮಹಾಸ್ವಾಮೀಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಇನ್ನ ನಂದಿವೇರಿ ಮಠ ಕಪ್ಪತ್ಗುಡ್ಡ ಗದಗ್ ಶ್ರೀ ಶಿವಕುಮಾರ ಸ್ವಾಮೀಜಿ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸ್ವಾಮೀಜಿಗಳೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ರಘು ದೊಡ್ಡೇರಿ ಅವರು ಕೂಡ ಇದ್ದಾರೆ. ಶರಣಾರ್ಥಿರಪ್ಪ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ರಘು ದೊಡ್ಡೇರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ನಮಸ್ಕಾರ. ಸತೀಶ್ ಕಡ್ತನಮಲೆ ಅವರಿಂದ ನಾನು ಈ ಡಿಬೇಟ್ ಅನ್ನ ಆರಂಭ ಮಾಡ್ತಾ ಇದ್ದೀನಿ. ಸತೀಶ್ ಕಡ್ತನಮಲೆ ಅವರೇ, ಇಚ್ಛಾಶಕ್ತಿಯ ಕೊರತೆಯ ರೈತರು ಇಷ್ಟು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಅವರ ಧ್ವನಿಯನ್ನ ಕೇಳೋದಕ್ಕೆ 8 ದಿನ ಬೇಕಾಯ್ತು. ಬೆಂಬಲ ಬೆಲೆ ಕೇಳ್ತಾ ಇದೀವಿ, ಬೇರೆ ರಾಜ್ಯಗಳ ಮಾದರಿಯಲ್ಲಿ ನಮಗೆ ಬೆಂಬಲ ಬೆಲೆ ಕೊಡಿ, ನಾವು ನಿಮ್ಮ ಮನೆ ಆಸ್ತಿ ಕೇಳ್ತಾ ಇಲ್ಲ, ನಿಮ್ಮ ಐಷಾರಾಮಿ ಬಂಗ್ಲೆಗಳನ್ನ ಕೇಳ್ತಾ ಇಲ್ಲ, ನಾವು ಕೇಳ್ತಾ ಇರೋದು ಒಂದು 200-300 ರೂಪಾಯಿ ಜಾಸ್ತಿ ಮಾಡಿ ಬೆಂಬಲ ಬೆಲೆ, ಅದನ್ನ ಕೊಡಲ್ಲ ಅಂತಂದ್ರೆ ನೀವು ಯಾಕೆ ಬೇಕು ಅಂತ ಪ್ರಶ್ನೆ. ಅವ್ರದ್ದು ಏನ್ ಹೇಳ್ತೀರಿ? ನೋಡಿ, ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಬಹುಶಃ ಸೋತಿದ್ದಾರೆ ಅನ್ಕೊಂಡಿದ್ದೀನಿ ನಾನು. ಕಾರಣ ಅಂತಂದ್ರೆ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮೇಲುಗೈ ಸಾಧಿಸಿದ್ದಾರೆ ಇವತ್ತು. ಕಾರಣ ಏನಂತಂದ್ರೆ ಇಡೀ ರಾಜ್ಯದಲ್ಲಿ 7,500 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ, ಅಂದ್ರೆ 7.5 ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಕಬ್ಬು ಬೆಳೆಗಾರರು ಬೆಳೀತಾ ಇರ್ತಕ್ಕಂಥ ಪ್ರದೇಶ ನಮ್ದು. ಅಷ್ಟೆಲ್ಲ ಇದ್ರೂ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು 99 ಕಾರ್ಖಾನೆಗಳಿದೆ. ಅದರಲ್ಲಿ ಹೆಚ್ಚು ಕಡಿಮೆ 79 ಕಾರ್ಖಾನೆಗಳು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥದ್ದು. 36 ಕಾರ್ಖಾನೆಗಳು ಎಥನಾಲ್ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗಳಲ್ಲಿದೆ. ಕೇಂದ್ರ ಸರ್ಕಾರ ರೈತರಿಗೆ ತ್ವರಿತಗತಿಯಲ್ಲಿ ಅವ್ರಿಗೆ ಸಕ್ಕರೆ ಅರಲಿಕ್ಕೆ ಏನು ಕಬ್ಬು ಸಪ್ಲೈ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರು ದುಡ್ಡು ರಿಲೀಸ್ ಮಾಡಬೇಕು ಅಂತೇಳಿ 15,948 ಕೋಟಿ ರೂಪಾಯಿನ ಬಿಡುಗಡೆ ಮಾಡ್ತು. 2006ರಲ್ಲಿ ಅಮೆಂಡ್ಮೆಂಟ್ ಆಯ್ತು. ಏನಂತ ಅಂತಂದ್ರೆ ಇದೇ ರೀತಿ ಕಬ್ಬು ಬೆಳೆಗಾರರಿಗೆ ಸಮಸ್ಯೆ ಆಗ್ತಾ ಇದೆ, ಕಬ್ಬು ಏನ್ ಸಪ್ಲೈ ಮಾಡಿದ 15 ದಿನದೊಳಗಡೆ ಅವ್ರ ಅಕೌಂಟಿಗೆ ದುಡ್ಡು ಹೋಗಬೇಕು ಅಂತೇಳಿ ಕಾನೂನು ತಿದ್ದುಪಡಿ ಮಾಡಿದ್ರು. ಇದುವರೆಗೂ ಕೂಡ ಜಾರಿ ಆಗಲಿಲ್ಲ. ಸರ್ಕಾರಕ್ಕೆ ರೈತರ ಮೇಲೆ ಇಚ್ಛಾಶಕ್ತಿ ಇದ್ದಿದ್ದೇ ಆಗಿದ್ರೆ ಇವತ್ತು ಸಿದ್ದರಾಮಯ್ಯನವರು ಕ್ರಮ ತಗೊಳ್ಬೇಕಿತ್ತು. ಇವತ್ತು ಕೂಡ ಕಬ್ಬು ಅರಿಲಿಕ್ಕೆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಸಪ್ಲೈ ಮಾಡಿದ ಮೇಲೆ 10ರಿಂದ 15 ತಿಂಗಳಾಗ್ತದೆ ಅವ್ರ ಅಕೌಂಟಿಗೆ ದುಡ್ಡು ಬರಲಿಕ್ಕೆ. ಸಾಗಾಣಿಕೆ ವೆಚ್ಚ ಕಾನೂನಲ್ಲಿ ಇರ್ತಕ್ಕಂಥದ್ದು 20 ಕಿಲೋಮೀಟರ್ ವ್ಯಾಪ್ತಿ ಒಳಗಡೆ ಸಕ್ಕರೆ ಕಾರ್ಖಾನೆಗಳು ಕಬ್ಬನ್ನ ತಗೊಳ್ಬೇಕು. ಆದ್ರೆ 100 ಕಿಲೋಮೀಟರ್ 140 ಕಿಲೋಮೀಟರ್ ವರೆಗೂ ಕೂಡ ಕಬ್ಬನ್ನ ತಗೊಳ್ತಾ ಇರ್ತಕ್ಕಂಥದನ್ನ ಕಣ್ಣೆದುರಿಗೆ ನೋಡ್ತಾ ಇದೀವಿ ನಾವು. ಅದು ಕೂಡ ಸರ್ಕಾರ ಅವ್ರ ಮೇಲೆ ಕಠಿಣವಾದಂತಹ ಕ್ರಮ ತಗೊಳ್ಳಿಕ್ಕೆ ಫೇಲ್ ಆಗಿದೆ. ಇದುವರೆಗೂ ಬಾಕಿ ರಿಲೀಸ್ ಮಾಡೋದು ಕೂಡ, ಬಾಕಿ ಕೊಡಿಸ್ಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಸರ್ಕಾರದಿಂದ. ಸುಮ್ಮನೆ ಕಣ್ಣೊರೆಸ್ತಕ್ಕಂತ ಹೇಳ್ತಕ್ಕಂಥದ್ದು. 8 ದಿವಸಗಳ ಕಾಲ ಜಿಲ್ಲಾಡಳಿತ ಹೋಗಿ ಮಾತಾಡ್ತದೆ ಅಂತ ಹೇಳ್ತಾ ಇದ್ರು. 29 ಕಾರ್ಖಾನೆಗಳು ರಾಜ್ಯದಲ್ಲಿ ಇರ್ತಕ್ಕಂಥ ಏನು ಕಾರ್ಯನಿರ್ವಹಿಸ್ತಕ್ಕಂಥ 79 ಕಾರ್ಖಾನೆಗಳ ಪೈಕಿ 29 ಕಾರ್ಖಾನೆಗಳು ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. 5 ಲಕ್ಷ ಹೆಕ್ಟರ್ ಪ್ರದೇಶ ಬೆಳೀತಕ್ಕಂಥದ್ದು ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಬೆಳಗಾಂ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. 5 ಲಕ್ಷ ಹೆಕ್ಟರ್ ಪ್ರದೇಶ ಬೆಳೀತಕ್ಕಂಥ ಕಬ್ಬು ಬೆಳೆಗಾರ ಇರ್ತಕ್ಕಂಥ ಬೆಳಗಾಂ ಜಿಲ್ಲೆಯಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅಲ್ಲೇ ಇದ್ದಾರೆ, ಶಿವಾನಂದ ಪಾಟೀಲ್ ಸಾಹೇಬ್ರು ಅಲ್ಲೇ ಇದ್ದಾರೆ. ಯಾರು ಕೂಡ ಹೋಗಿ ಮಾತಾಡ್ಸ್ಲಿಕ್ಕಿಲ್ಲ. ಅಂದ್ರೆ ಧೈರ್ಯ